ತಿಂತಾನೆ ಸಕ್ಕಲ್ಲ ಎಂತ ಚಿನ್ನ ಟೊಮೆಟೊ ಆಯ್ತಾ ಇದು ಓ ಟಾಮಿ ಕುತ್ಕೊಂಡೆಲ್ಲ ನೋಡ್ತಿದ್ದಾಳೆ ರಂಗೋಲಿ ಏನು ಬಿಡಿಸ್ತಾ ಇದ್ದಾಳೆ ಹೇಳು ಅಂತ ಅಲ್ಲನಾ ಎಲ್ಲ ಫೈ ಮುಗಿಸಿದ್ದಾಳೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ಕೂಡ ಸೂಪರ್ ಆಗಿದ್ದೀವಿ. ಹಿಂದಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀವಿ. ಸೊ ಜೋಲೋ ಚಿಪ್ ಚಾಲೆಂಜ್ ಒಂಥರ ಚೆನ್ನಾಗಿತ್ತು, ಖಾರ ಖಾರ ಇತ್ತು, ಓಕೆ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಷ್ಟೊತ್ತು ಖಾರ ಇತ್ತು, 2 ಮಿನಿಟ್ಸ್ ಏನೋ ಖಾರ ಇತ್ತು. ಆಮೇಲೆ ಸಖತ್ತು ಹೊಟ್ಟೆ ನೋವು ಬಂತು ಅಷ್ಟೇ. ಸೊ ಟ್ರೈ ಮಾಡೋಂಗಿದ್ರೆ ಮಾಡಿ, ನಮಗೆ ಗೊತ್ತಿಲ್ಲ. ಸೊ ಈಗ ಇವತ್ತಿನ ಬ್ಲಾಗ್ ಏನು ಅಂತಂದರೆ ಸೇಯಿಂಗ್ ಎಷ್ಟು ಶ್ವೇತಾ ಗೌಡ. ಸೊ ನಾನು ಏನು ಹೇಳಿದ್ರು ಅವ್ಳು ಮಾಡಬೇಕು. ಸೊ ಈ ಬ್ಲಾಗ್ ಸ್ವಲ್ಪ ಫನ್ನಿಯಾಗಿರ್ಬೋದು ನಾವು ಅಂದ್ಕೊಂಡಿದ್ದೀವಿ. ನಾನು ಸ್ವಲ್ಪ ಮೈಂಡಲ್ಲಿ ಚೂರು ಫನ್ನಿ ಇದ್ದಿದೆ ಅಷ್ಟೇ, ಜಾಸ್ತಿ ಏನು ಕೊಡೋಕ್ಕೆ ಹೋಗಲ್ಲ, ಹಾಗೆ ವಾಪಸ್ ಇಸ್ಕೊಳಕ್ಕಾಗಲ್ಲ. ಸೊ ನೆಕ್ಸ್ಟ್ ವ್ಲಾಗ್ ಮೇ ಬಿ ಇವಳು ನನಗೆ ಟಾಸ್ಕ್ ಕೊಡ್ತಾಳೆ, ಚಾಲೆಂಜ್ ಕೊಡ್ತಾಳೆ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಫಸ್ಟ್ ಟಾಸ್ಕ್ ಏನಂತಂದರೆ ನಮ್ಮನೆ ಮೆಟ್ಲನ್ನ 5 ಸತಿ ಹತ್ತಿಳಿಬೇಕು. ಹತ್ತಿಳಿ ನಮ್ಮನೆ ಮೆಟ್ಲನ್ನ ಬೇಗ ಬೇಗ ಓಡು 5 ಸಲ. ಇನ್ನೊಂದು ಸ್ಟಾರ್ಟ್, ಬೇಗ 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 ಬೇಗ. ಎರಡು ಸತಿ ಆಗಿದೆ, ಈಗ 3 ಸತಿ ಆಯ್ತು. 2 ಸತಿ ಅಷ್ಟೇ ಮೆಟ್ಲು, ಎಷ್ಟೊಂದು 12-13 ಇರಬೇಕು, ಅಷ್ಟೇ ಇಲ್ಲ. ಬೇಗ 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 ಬೇಗ. ಕಾಲು ಬಂಚಿದೆ. ಆಯ್ತು ಆಯ್ತಾ ಆಯ್ತಾ ಇದು ಇನ್ನೊಂದ್ಸತಿ ಹೋಗಿ ಬಂದು ಆಯ್ತು. ಏನ್ ಗೊತ್ತಾ, ಫ್ರಿಜ್ಜಲ್ಲಿ ಟೊಮೊಟೊ ಇದೆ ಆಯ್ತಾ, ಟೊಮೊಟೊ ತಗೊಂಡ್ಬಿಟ್ಟು ಅದು ಪಚ್ಚೆಗೆ ಹಾಕ್ಬಿಟ್ಟು ರೋಡಲ್ಲಿ ಟೊಮೊಟೊ ಟೊಮೊಟೊ ಬೇಕಾ ಟೊಮೊಟೊ ಅಂತ ಹೇಳ್ಬೇಕು. ನಾನು ಕೊಡ್ತೀನಿ. ಇಲ್ಲಿದೆ ಇದಿಟ್ಟು ಹೇಳಿ. ಪಚ್ಚೆ ಹಾಕ್ಬೇಕಲ್ಲ, ಸಾಕಲ್ಲ ಇಷ್ಟು? ಅಷ್ಟು ಸಾಕ? ಅಷ್ಟು ಟೊಮೊಟೊ ಮಸಾಲ ಪಚ್ಚೆ ಅಡಿ ಉಂಟು, ಪಚ್ಚೆ ಅಡಿ ಉಂಟು. ಇದು ಈ ಕವರಿಗೆ ಹಾಕೋ, ಈ ಕವರಿಗೆ ಹಾಕೋ. ಟೊಮೊಟೊ ಬೇಕು ಅಂತೆಲ್ಲ ಅಥವಾ ಇಲ್ಲ ಅಂತೇಳಿದ್ರೆ ಟೊಮೊಟೊನ ತಲೆ ಮೇಲೆ ಇಟ್ಟು ನೆಡಿ, ಅತ್ತಿಂದ ಇತ್ತಾಯ್ತಂದ. ಕಿಚ್ಚಕ್ಕಾಗಲ್ಲ ಮತ್ತೆ, ಕಿಚ್ಚದೆಲ್ಲ ಬೇಡ, ಕಿಚ್ಚದೆ ಇಲ್ಲಿ ಯಾರು ಬರಲ್ಲ ಹಂಗೆ ಗರ್ಲ್ಸ್. ಸಾಕು 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 ಬಿಡು. ಮಾರ್ಬಿಟ್ಟು ಬರ್ತೀನಿ ನಾನು. ಮಾರಿ ಬರ್ತೀಯಾ? ಮಾರಿ ಬಿಡ್ತೀಯ? ಹೋಗೋಣ. ಮೇಡಮಿಗೆ ಕೊಟ್ಟರು, ಬಿಸ್ತಿದೆ. ಎಲ್ಲಿ ಗೊತ್ತಾ, ಅಲ್ಲಿಂದ ವೈಟ್ ಕಾರ್ ಉಂಟಲ್ಲ ಅಲ್ಲಿ ತನಕ, ಮತ್ತು ಇತ್ತ ಬಂದ್ಬಿಟ್ಟು ಇತ್ತ ಬ್ರಿಡ್ಜ್ ಹತ್ರ. ಹಾಂ ಹೋಗಿ ಮೇಡಮ್, ಬೇಗ ಹೋಗ್ಬೇಕು. ಯಾರು ಟೊಮೊಟೊ ಸ್ಟೈಲಾಗಿ ಮಾಡ್ತಾರೆ. ಬಾ. ತಲೆ ಮೇಲೆ ಹೊತ್ತು. ಹಾಂ ತಿಂತಾನೆ ಸಕ್ಕಲ್ಲ ಎಂತ ಚಿನ್ನ ಟೊಮೆಟೊ
ಗಂಟೆ ನಂಗೆ ರೋಡೆಲ್ಲ ಗೊತ್ತಿಲ್ಲ ಅಷ್ಟೇ ಬ್ರಿಡ್ಜ್ ಅಲ್ಲಿ ಬೈಕ್ ಉಂಟು ಅಲ್ಲಿ ತನಕ ಹೋಗಿ ಬಾ ಸಾಕು. 12 ಬೈಕ್ ಉಂಟು ನೋಡು. ಬೇಗ ಬೇಗ. ಹಾಂ ಈಗ ಸ್ಟೈಲ್ ತಲೆ ಮೇಲೆ ಹೊತ್ತಿ ಬಾ. ಹಾಂ ಎಷ್ಟು ಕೆಜಿ ಮೇಡಮ್? ಕೆಜಿ 20 ರೂಪಾಯಿ ಹೋಲ್ಸೇಲ್. ಮನೆ ಸುಸ್ತಾಗ್ಬಿಟ್ಟಿದೆ ಹೋಗಿ ಕಣಕ. ಆಯ್ತು, ಎಷ್ಟಾಯ್ತು? ಈಗ 3ನೇ ಟಾಸ್ಕ್ ಏನಂದರೆ ಗೌತಮ್ ಬಟ್ಟೆ ಉಂಟಲ್ಲ, ಗೌತಮ್ ಬಟ್ಟೆ ಹಾಕ್ಬಿಟ್ಟು ಒಂದು ಡ್ಯಾನ್ಸ್ ಮಾಡ್ಬೇಕು. ನಾನು ಹೇಳೋ ಸಾಂಗಿಗೆ ಡ್ಯಾನ್ಸ್ ಮಾಡಬೇಕು ಆಯಿತಾ? ನಾನು ಕೊಡ್ತೀನಿ, ಅವ್ನು ಅದೇ ಬಟ್ಟೆ ಕೊಟ್ಟು ಅದೇ ಬಟ್ಟೆ ಡ್ಯಾನ್ಸ್ ಮಾಡಬೇಕು. ಬೇಗ ರೆಡಿಯಾಗಿ ಬನ್ನಿ ಮೇಡಮ್, ಬನ್ನಿ. ನನ್ನ ತಮ್ಮನ ಬಟ್ಟೆ ಕೊಟ್ಟಿದ್ದೀನಿ ಇವಳಿಗೆ. ಸೊ ಈಗ ಸಾಂಗ್ ಪ್ಲೇ ಮಾಡೋದಾ? ನಾನು ಹೇಳ್ತೀನಿ ಆ ಸಾಂಗ್. ತಡ್ತೀರಿ, ಸಾಂಗ್ ಪ್ಲೇ ಮಾಡ್ಬೇಕು. ಎಲ್ಲಿ ಟ್ಯಾಬ್ ಇದೆ? ತಗೊಂಡು ನೋಡಿ ಹೇಗಿದೆ. ಯಾವ ವಿಚಿತ್ರ ಗೊತ್ತಿಲ್ಲ. ಈ ಸಾಂಗ್ ಪ್ಲೇ ಮಾಡ್ತಿದ್ದೀನಿ. ಟಪಂಗು ಚೆಕ್ಬೇಕು ಬೇಗ. ಬೇಗ ಸೊ ಈಗ ನೆಕ್ಸ್ಟ್ ಚಾಲೆಂಜ್ ಏನಂತಂದರೆ 4th ಅಲ್ವಾ? 4th ಚಾಲೆಂಜ್ ಏನಂದರೆ ನೀನೀಗ ಫುಲ್ ರೆಡಿಯಾಗಿ ಸ್ಯಾರಿ ಉಟ್ಕೊಂಡು ಮನೆ ಮುಂದೆ ರಂಗೋಲಿ ಬಿಡ್ಬೇಕು. ಈಗ ಮಧ್ಯಾಹ್ನ ಈಗ 11:55 ಈಗ ರಂಗೋಲಿ ಬಿಡಬೇಕು ಬಿಸಿಲಲ್ಲಿ. ನಾನು ಕೊಡ್ತೀನಿ. ಹೋಗಿ ಬೇಗ ರೆಡಿಯಾಗಿ ಸೀರೆಲ್ಲ ಉಟ್ಟು ಬಾ. ಬಲ್ಲು ದುರ್ಗಿ ಬರೋಣ. ಬಿಸಿಲೇ ಬಿಡಬೇಕು ಅಲ್ಲ, ಆಲ್ರೆಡಿ ಮಮ್ಮಿ ಬಿಟ್ಟಿದ್ದಾರೆ. ನೀನು ಟೈಮ್ ನೋಡಿ 12 ಗಂಟೆ 1 ನಿಮಿಷ ಆಗಿದೆ. ಅಂಗಡಿ ಅಲ್ಲಿ ಹತ್ತ ಇದೆ. ನೋಡ್ತಿದ್ದಾಳ ಆ ಕಡೆ ಯಾರಾದ್ರೂ ಇದ್ದಾರಾ ಅಂತ. ನಿಮ್ಗೆ ಗೊತ್ತಿರೋರು ಯಾರು ಇಲ್ಲ ಬಿಡಿ. ಹಾಂ ಆದ್ರೆ ಹಿಂದೆ ಬಿಡಿಸು. ಬಿಡಿಸು ಟಾಮಿ ಬಂದ. ಟಾಮಿ ಇನ್ನೊಬ್ಬ ಬಂದ. ನಾಳೆ ಸಂಜೆ ಬನ್ನಿ ಬಿಸ್ಕೆಟಿಗೆ. ಹೋಗಿ ಸಂಜೆ ಬನ್ನಿ. ಸಂಜೆ ಓ ಟಾಮಿ ಕುತ್ಕೊಂಡು ನಾನು ನೋಡ್ತಿದ್ದಾರೆ ರಂಗೋಲಿ ಏನು ಬಿಡಿಸ್ತಾ ಇದ್ದಾಳೆ ಹೇಳು ಅಂತ ಅಲ್ಲನಾ. ಓ ಹೋ ಹೋ ಸಾಕು ಸಾಕು. ನಮಸ್ತೆ. ಕಚ್ಚಲ್ಲ ಖುಷಿ ಆಗ್ತು ನೀ ರಂಗೋಲಿ ಬಿಡೋದು ನೋಡಿ. ಬಿಡು ಬಿಡು ಬಿಡು. ಸಾಕು ಸಾಕ ಸಾಕೇನ್ರ. ಹೆಂಗಿತ್ತು ಬಿಸಿಲು
ಕಾಲು ಸುಡ್ತಾ ಇದೆ. ಸೊ ನೆಕ್ಸ್ಟ್ ಏನಿರಲಿ? ಸ್ವಲ್ಪ ರೆಸ್ಟ್ ಮಾಡಿ. ಈಗ ಲಾಸ್ಟ್ ಚಾಲೆಂಜ್, 5th ಒನ್. ನಾನು ನಿಂಬೆಹಣ್ಣು ಕೊಡ್ತೀನಿ, ನಿಂಬೆಹಣ್ಣು ತಿನ್ಬೇಕು. ಇಡೀ ನಿಂಬೆಹಣ್ಣ ತಿನ್ಬೇಕು. ಸ್ವಲ್ಪ ಇಲ್ಲ ಸರಿ, ಮಧ್ಯೆ ಕಟ್ ಮಾಡ್ಕೊಡ್ತೀನಿ. ಅದಕ್ಕೆ ಏನೆಲ್ಲ ಹಾಕೊಡ್ತೀನಿ ಎಲ್ಲ ತಿನ್ಬೇಕು. ಸರಿ. ಚೆನ್ನಾಗಿರ್ಬೋದಲ್ಲ? ಬಾರಿ ಏನಂತೀರಿ? ತಪ್ಪೆ ತಿನ್ಬೇಡ, ಬರೀ ಒಳಗಡೆ ತಿನ್ನು. ಹಂಗೆ ತಿನ್ನು. ಪೆಪ್ಪರ್ಗ ಅಂತ ಒಂದು ರಸ ಅನ್ಕೋಬಾರ್ದು ನನಗೆ ಹಿಂಡುವಾಗ. ಬರ್ತಿಲ್ಲ. ಮುಗಿತಾ? ಎಲ್ಲ 5 ಮುಗಿಸಿದ್ದಾಳೆ. ಡನ್. ಸೊ ಫೈನಲಿ ಬ್ಲಾಗ್ ಎಂಡ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಬ್ಲಾಗ್ ಬಂದು ಈಗ ಚಲನ. ಸೊ ನಾನು ಹೇಳ್ದಂಗೆ ಅವಳು ಕೇಳಿದ್ದಾಳೆ, ಈಗ ಅವಳು ಹೇಳ್ದಂಗೆ ನಾನು ಕೇಳಲೇಬೇಕು. ಸೊ ನೆಕ್ಸ್ಟ್ ಬ್ಲಾಗ್ ಅದು ಬರುತ್ತೆ. ಈಗ ಈ ಬ್ಲಾಗ್ನ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀವಿ. ಸೊ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕೀಪ್ ವಾಚಿಂಗ್. ಬಾಯ್.